ನಮಸ್ತೆ. ನನ್ನ ಹೆಸರು ವಿನಾಯಕ್ ಅಂತೇಳಿ. ಊರು ತೊಡೂರು, ಕಾರವಾರ ತಾಲೂಕು, ಉತ್ತರ ಕನ್ನಡ ಡಿಸ್ಟಿಕ್ಕು. ನಮ್ಮ ಜೊತೆ ಅಶ್ವಿನಿ ಮೇಡಮ್ ಇದ್ದಾರೆ ತೊಡೂರಿಂದ. ಹಾಗೆ ನಮ್ಮ ನಾಗರಾಜ್ ಸರ್ ಇದ್ದಾರೆ. ಹಾಗೆ ನಮ್ಮ ಚಂದ್ರಕಾಂತ್ ಗೌಡ ಸರ್, ಹಾಗೆ ಸತೀಶ್ ಸರ್ ಕೂಡ ಇದ್ದಾರೆ. ಅಶ್ವಿನಿ ಮೇಡಮ್ಗೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇತ್ತು. 3.4 mm ಸ್ಟೋನು ಸ್ಕ್ಯಾನಿಂಗಲ್ಲಿ ಕಾಣಿಸಿತ್ತು. ಸೊ ನಮ್ಮ SHPLನ ಸ್ಟೋನ್ ಕ್ಲಿಯರ್ ಮತ್ತು ಅಲೋವೆರಾ ಜ್ಯೂಸ್ ಹಾಗೆ ಪುನರ್ನವ ಕ್ಯಾಪ್ಸೂಲನ್ನು ತೊಗೊಂಡ್ಮೇಲೆ ಕಂಪ್ಲೀಟ್ ಅವರಿಗೆ ಸ್ಟೋನ್ ರಿಮೂವ್ ಆಗಿದೆ. ಸ್ಕ್ಯಾನಿಂಗ್ ಕೂಡ ಮಾಡಿದ್ದಾರೆ. ಸೊ ಈಗ ಅವರಿಂದ ಕೇಳೋಣ ಯಾವ ಥರ ರಿಸಲ್ಟ್ ಇತ್ತು, ಹೇಗೆ ಆರಾಮಾಯಿತು, ಎಷ್ಟು ಖರ್ಚಾಯಿತು ಅಂತೇಳಿ. ಮೇಡಮ್, ಅಶ್ವಿನಿ ಮೇಡಮ್ ಹೇಳಿ ಮೇಡಮ್. ನಮಸ್ತೆ, ನಾನು ಅಶ್ವಿನಿ ಆಗಾಡಿ ಮಹೇಕರ್. ನನಗೆ ಇದು ಇವ್ರು ತಂದುಕೊಟ್ಟಿದ್ದು ಚಂದ್ರಕಾಂತ್ ಗೌಡ ಸರ್. ಅಂದ್ರೆ ಅವಳಿಗೆ ತುಂಬಾ ಮೊದಲೇ ಪ್ರಾಬ್ಲಮ್ ಇತ್ತು. ಅಂದ್ರೆ ಸ್ಟೋನ್ ಇಂದ ಬಹಳ ಹೊಟ್ಟೆ ನೋವು, ಉರಿ ನೋವು, ಕುತ್ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಕುತ್ಕೊಳ್ಳಿಕ್ಕೆ ಹೋಗಿದಾಗ ತ್ರಾಸು, ಊಟ ಮಾಡಿದ ಹೊಟ್ಟೆ ತುಂಬ ಉಬ್ಬು ಬರೋದು, ತ್ರಾಸಾಗೋದು, ಮತ್ತೆ ಒಂದಕ್ಕೆಗೂ ತ್ರಾಸ ಆಗ್ತಾ ಇತ್ತು. SSC ಹೋಗ್ಲಿಕ್ಕೆ ಹೋಗಿದಾಗೂ ತ್ರಾಸ ಆಗ್ತಾ ಇತ್ತು. ಯೂರಿನ್ ಇನ್ಫೆಕ್ಷನ್ ಕೂಡ ಇತ್ತು. ಓಕೆ. ಕಡೆಗೆ ಇವರು ಸ್ಕ್ಯಾನ್ ಮಾಡಿದಾಗ 3.5 ಸ್ಟೋನ್ ತೋರಿಸ್ತು. ಓಕೆ. ಆಮೇಲೆ ಡಾಕ್ಟ್ರು ಮೆಡಿಸಿನ್ ಕೊಟ್ಟಿದ್ರು. ಆಮೇಲೆ ಇಲ್ಲಿ ನಾವು ಊರಿಂದು ಗೌಟಿನೂ ತಗೊಂಡ್ವಿ. ಆದ್ರೂ ಅವಳಿಗೆ ಮತ್ತು ಉರಿ ಜಾಸ್ತಿ ಆಗ್ತಾ ಹೋಯ್ತು. ಆಮೇಲೆ ಇವರು ಚಂದ್ರಕಾಂತ್ ಗೌಡ್ರ ಮಿಸ್ಸಸ್ ಮತ್ತು ಇವರು ಸ್ವಲ್ಪ ಈಗ ಮಾತುಕತೆ ಆಯ್ತು ಮೇಲೆ ಅವ್ರು ಹೇಳಿದ್ರು ಇಲ್ಲ ಈ ಥರದ ಒಂದು ಆಯುರ್ವೇದಿಕ್ ಇದೆ ಪ್ರಾಡಕ್ಟು ಅಂತ. ಆಮೇಲೆ ಆಯಿತು ನೋಡೋಣ ಹೇಳ್ಕೊಂಡು ಕರೆಸಿದ್ವಿ. ಬಂದು ಚಂದ್ರಕಾಂತ್ ಗೌಡರು ತೋರಿಸಿದ್ರು. ಆಮೇಲೆ ತೊಗೊಂಡ್ವಿ. ನಾವು ತೊಗೊಂಡ್ಮೇಲೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋದ್ವಿ. ಒಂದು 2 ತಿಂಗಳ ಒಂದೂವರೆ ತಿಂಗಳ ತಗೊಂಡ್ವಿ. ಆಮೇಲೆ ಎಲ್ಲ ನೋವು ಅವಳಿಗೆ ಡೈಲಿ ಕಡಿಮೆ ಆಗ್ತಾ ಹೋಯಿತು. ಅದಾದ್ಮೇಲೆ ನೋಡುವ ಹೇಳಿ ಇನ್ನೊಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ವಿ. ಸ್ಕ್ಯಾನಿಂಗ್ ಮಾಡಿದ್ರೆ ನಾರ್ಮಲ್ ಬಂತು. ನಮಗೂ ಒಂದು ಖುಷಿ ಆಯಿತು. ಖುಷಿ ಆದ ತಕ್ಷಣ ನಾವು ಅವ್ರಿಗೆ ಹೇಳಿದ್ವಿ, ಚಂದ್ರಕಾಂತ್ ಗೌಡ ಅವರಿಗೆ, ಈ ಥರ ಮತ್ತೆ ರಿಪೋರ್ಟು ಬಂದಿದೆ. ಮತ್ತೆ ನೋಡ್ಬೋದು ನೀವು 3.4 mm ಸ್ಟೋನ್ ಇತ್ತು ಅಶ್ವಿನಿ ಮೇಡಮ್ಗೆ. ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಅವರಿಗೆ ಕಂಪ್ಲೀಟ್ ನಾರ್ಮಲ್ ಆಗಿ ಬಂದಿದೆ. ನೀವು ರಿಪೋರ್ಟ್ ಕೂಡ ನೋಡ್ಬೋದು, ಯಾವುದೇ ಸ್ಟೋನ್ ಇಲ್ಲ. ಅಶ್ವಿನಿ ಮೇಡಮು, ಏಜ್ 38. ಸೊ ವಂಡರ್ಫುಲ್ ರಿಸಲ್ಟ್ ಅಂತ ಹೇಳ್ಬೋದು SHPL ಕಂಪನಿಯಿಂದ. ರಿಸಲ್ಟ್ ನನಗೆ ಚಲೋ ಬಂತು. ನನಗೆ ಈಗ ಉರಿನೂ ಇಲ್ಲ, ಏನಿಲ್ಲ. ಓಕೆ. ಯಾರಿಗಾದರೂ ರೆಫರ್ ಮಾಡ್ಬೋದಾ ಮೇಡಮ್ ನೀವು ಈ ಪ್ರಾಡಕ್ಟ್ಸ್ ಬಗ್ಗೆ? ಯಾರಿಗಾದರೂ ಈ ಕಂಪನಿ ಬಗ್ಗೆ ಸ್ವಲ್ಪ ಪ್ರಚಾರ ಹೇಳಿದ್ದೇನೆ ನಾನು. ಈಗ ತಾನೇ ಎಷ್ಟೋ ಜನರಿಗೆ ಅದನ್ನ ನಾನು ವಾಟ್ಸಪ್ಪಿಗೆ ಹಾಕಿದೆ ಅಲ್ಲ, ಅದು ಅದನ್ನು ಕಳಿಸಿದ್ದೇನೆ ನಾನು. ಓಕೆ. ಅವರು ತಗೊಳ್ಳೋದು ಅವರಿಗೆ ನಾನು ಹೇಳಾಗಿದೆ ನನಗೆ ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್ ಅಂತ 2-3 ಜನರಿಗೆ ಹೇಳಿದ್ದೇನೆ. ಅಂದರೆ ಇಲ್ಲಿ ಗೌಟಿ ಔಷಧ ಬರ್ತಾರೆ ನನ್ನ ಹತ್ರ ಹೇಳಿಕೆ, ನನಗೆ ಗೌಟಿ ಔಷಧ ಇದೆ ಅಂತ ಹೇಳಿ. ಅದು ತೊಗೊಂಡಾಗ ಬಂದಾಗಲೂ ಕೂಡ ನಾನು ತೊಗೊಂಡಿದ್ದೇನೆ, ನನಗೆ ಕಡಿಮೆ ಆಗಿದೆ ಇದರಿಂದ ಅಂತ ನಾನು ಹೇಳಿದ್ದೇನೆ. ಎಸ್, ನಮ್ಮ ಫ್ಯಾಮಿಲಿಯವರಿಗೂ ಹೇಳಿದ್ದೇನೆ ನಾನು. ಎಸ್ ಮೇಡಮ್, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಮೇಡಮ್ ಆ್ಯಂಡ್ ನಾಗರಾಜ್ ಸರ್, ಹಾಗೆ ಚಂದ್ರಕಾಂತ್ ಗೌಡ ಸರ್, ಹಾಗೆ ಸತೀಶ್ ಸರ್. ವಂಡರ್ಫುಲ್ ಮಿರಾಕಲ್ ರಿಸಲ್ಟ್ ಬಂದಿದೆ. ಹಾಗೆ ಮಂಗಳೂರು ಹೋಗ್ಲಿಕ್ಕೆ ರೆಡಿ. ಮಂಗಳೂರು ರೆಡಿ. ಯಾಕೆ ಹೇಳಿದ್ರೆ ಈಗೀಗ ಮತ್ತೆ ನೋಡುವ ಅಂದ್ರೆ ಇದಕ್ಕಿಂತ ಮೊದಲೊಂದ್ಸಲ ಆಗಿತ್ತು, ಒಂದು 2-3 ವರ್ಷ ಹಿಂದೆ. ಇವಳಿಗೆ ಹೀಗೆ ಪ್ರಾಬ್ಲಮ್, ಹೊಟ್ಟೆ ನೋವು ಹೇಳಿದ ಕೂಡಲೇ ಇಲ್ಲಿ ನಾವು ಶ್ರೀದೇವಿಯಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಅಪೆಂಡಿಕ್ಸ್ ಹೇಳಿದ್ರು ಸಡನ್ಲಿ. ಹಾಂ ಸರ್. ಫಸ್ಟ್ ಯೂರಿನ್ ಇನ್ಫೆಕ್ಷನ್, ಆಮೇಲೆ ಅಪೆಂಡಿಕ್ಸ್ ಹೇಳಿದ್ರು. ಅಪೆಂಡಿಕ್ಸ್ ಇಮಿಡಿಯೇಟ್ಲಿ ನಾಳೆನೇ ಆಪರೇಷನ್ ಮಾಡ್ಬೇಕು ಹೇಳಿ ನಾನು ತಡನಲ್ಲ. ನನ್ನ ಫ್ರೆಂಡಿನ ಕಾರ್ ತೊಗೊಂಡು ಸಾಯಂಕಾಲನೇ ಮಂಗಳೂರು ಹೋಗಿ ಅಲ್ಲಿ CT ಸ್ಕ್ಯಾನ್ ಮಾಡಿಸ್ಕೊಂಡು ಎಲ್ಲ ನೋಡಿದ್ರೆ ಏನಿಲ್ಲ, ಯೂರಿನ್ ಇನ್ಫೆಕ್ಷನ್ ಓನ್ಲಿ ಒಂದು. ಅಲ್ಲಿ ಇವ್ರು ಕೇಳ್ಕೊಂಡಾದ್ರು ಈ ಭಯದಿಂದ ಇಲ್ಲಿ ಬೇಡನೇ ಹೇಳಿ ರಗಳೆ ಬೇಡ, ಮಂಗಳೂರು ಹೋಗುವ ಪ್ಲಾನ್ ಇತ್ತು. ಇದೇ ತರ ಮತ್ತೆ ಇವಳಿಗೆ ಮತ್ತೆ ಸ್ಟಾರ್ಟ್ ಆಯ್ತಲ್ಲ. ಅಂದ್ರೆ ನಮ್ಮ ಹೊಟ್ಟೆ ಒಳಗಡೆ ಏನಾಗಿದೆ ಗೊತ್ತಾಗೋದಿಲ್ಲ, ನೋವು ಒಂದೇ ಕಾಣಿಸ್ತದೆ. ಅದರ ಸಲುವಾಗಿ ಮಂಗಳೂರು ಹೋಗಿ ನೋಡುವ ಹೇಳ್ಕೊಂಡು ಹೇಳ್ತಾರೆ. ಇವಳು ಮಿಸ್ಸೆಸ್ ಇವಳಿಗೆ ಹೇಳಿದ ತಕ್ಷಣ ಆತರ ನೋವು ಇವಳಿಗೆ ನೋವು ತಡ್ಸ್ಕೊಳಿಕ್ ಆಗೋದಿಲ್ಲ. ಸಲುವಾಗಿ ಮಂಗಳೂರು ಹೋಗೋದೆಲ್ಲ ಪ್ಲಾನ್ ಮಾಡಿದ ಕೊಡ ನೋಡಿದ್ರೆ ಇವ್ರ ಮಿಸ್ಸೆಸ್ ಇವರಿಗೆ ಹೇಳಿದ್ ಕೊಡ್ಸ ನೋಡುವ ತರ್ಸು ನೋಡುವ ಇದಾದ್ರೆ ನೋಡುವ ಹೇಳಿ ಆಯುರ್ವೇದಿಕ್ ಎಲ್ಲ ನೋಡುವ ಹೇಳ್ಕೊಂಡು ಅದು ಅವ್ರದ್ದು ರೆಫರ್ ಅದು ತೋರಿಸಿದ್ರು, ಪುಸ್ತಕದೆಲ್ಲ ಓದಿದ್ವಿ. ಆಮೇಲೆ ಕಂಟಿನ್ಯೂ ನೋಡುವ ಹೇಳಿ ಮಾಡಿಸೋ ಒಂದು ತಿಂಗಳು ಮಾಡಿ ನೋಡಿದ್ರೆ ಆಯಿತು, ಗೊತ್ತಾಗ್ತದೆ ಇಲ್ಲ ಹೇಳ್ಕೊಂಡು ನೋಡಿದ್ರೆ ಒಂದೇ ತಿಂಗಳಲ್ಲಿ ರಿಸಲ್ಟ್ ಬಂತು. ಎಸ್ ಸರ್, ಥ್ಯಾಂಕ್ ಯು ಸರ್. ತುಂಬ ವಂಡರ್ಫುಲ್ ರಿಸಲ್ಟ್ ಬರ್ತಾ ಇದೆ SHPL ಕಂಪನಿ ಪ್ರಾಡಕ್ಟ್ಸಿಂದ. ಹಾಗೆ ನಾನು ಈ ಕಂಪನಿಯ ಮ್ಯಾನುಫ್ಯಾಕ್ಚರರ್ ಸರ್ವಶ್ರೀ ಕಂಪನಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ MD ಗೋಪಾಲ್ ಕುಂದು ಸರಿಗೂ ಕೂಡ ಹಾರ್ಟ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಚಂದ್ರಕಾಂತ್ ಗೌಡ ಸರ್, ಹಾಗೆ ಸತೀಶ್ ಸರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್.